ಮೈಸೂರು ಮಹಾನಗರ ಪಾಲಿಕೆಯ ಮೇಯರ್ ಆಗೋದಕ್ಕೆ ಅವಕಾಶ ಆಯಿತು. ಮೇಯರ್ ಆಗಿ ಕೂಡ ಕೆಲಸ ಮಾಡಿದ್ದೇನೆ. ಮತ್ತೆ ದೈಹಿಕ ಶಿಕ್ಷಕರಾಗಿ ಸುಮಾರು ಸಾವಿರಾರು ಜನ ವಿದ್ಯಾರ್ಥಿಗಳನ್ನ ಆ ನಿಟ್ಟಿನಲ್ಲಿ ತಯಾರು ಮಾಡೋದ್ರಲ್ಲಿ ಪ್ರಯತ್ನ ಮಾಡಿದ್ದೇನೆ. ಅದರಲ್ಲಿ ನಮ್ಮ ರಮೇಶ್ ಅವರು ಒಬ್ಬರು, ಜೊತೆಗೆ ಇಲ್ಲಿ ಇನ್ನೂ 8-10 ಜನ ನನ್ನ ವಿದ್ಯಾರ್ಥಿಗಳಿದ್ದಾರೆ. ಅವರು ನನ್ನ ಈ ಒಂದು ಸೇವಾವಧಿಯಲ್ಲಿ ಉತ್ತಮವಾದಂಥ ಕಲಿಕೆಯನ್ನು ಮಾಡಿ ಶ್ರೇಯಸ್ಸನ್ನು ಗಳಿಸ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಾಗಿದ್ದಾರೆ. ನಾನು ಈ ಒಂದು ಕೆಲಸ ಮಾಡಲಿಕ್ಕೆ ಸಹಕಾರ ನೀಡಿದಂಥ ಎಲ್ಲ ಸ್ನೇಹಿತರಿಗೆ ಮತ್ತು ಇವತ್ತಿನ ಈ ಸಮಾರಂಭದಲ್ಲಿ ನಾನು ಬಂದು ನಿಮ್ಮೆಲ್ಲರ ಮುಂದೆ ನಿಂತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ವೇದಿಕೆಯ ಎಲ್ಲ ಬಂಧುಗಳಿಗೆ ನಾನು ವಂದನೆಯನ್ನು ಸಲ್ಲಿಸ್ತಾ, ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿಯಾಗಿ ನಡೀಬೇಕಾದ್ರೆ ಕಡಬಂ ರಮೇಶ್ ಅವರು ಬಂದು ನನ್ನನ್ನು ಪರಿಚಯ ಮಾಡ್ಕೊಂಡು ಮಾತಾಡಿದ್ರು. ಸರ್, ನಾನು ನಿಮ್ಮ ಶಿಷ್ಯ ಸರ್, ಬನ್ಮೇಸ್ ಹೈಸ್ಕೂಲ್ನಲ್ಲಿ ಓದ್ದೋ ನಾನು ಹಾಗೆ ಅಂತ. ಬಹಳ ಸಂತೋಷ ಆಯಿತು. ಅವತ್ತೊಂದು ದಿವಸ ನಮ್ಮ ಮನೇಲಿ ಒಂದು ಸಣ್ಣ ಹಬ್ಬದ ವಾತಾವರಣ ಬಂತು. ರಮೇಶ್ ಅವ್ರು ಬಂದು ನಾನು ಅಷ್ಟೊಂದು ಆತ್ಮೀಯಾಗಿ ಮಾತಾಡ್ತಾ ಇದ್ದಾರೆ ಅಂತ. ಇಷ್ಟೊಂದು ಆತ್ಮೀಯತೆಯನ್ನು ಗಳಿಸ್ಕೊಳ್ತಕ್ಕಂಥವ್ರು ಬಹಳ ಅಪರೂಪ. ಈ ಸಂದರ್ಭದಲ್ಲೇ ಸಂದೇಶ್ ಅವರು, ಶ್ರೇಯಸ್ ಅವರು ನನ್ನ ಜೊತೆಗೆ ಸಹಕಾರ ಕೊಟ್ಟಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಏನು ಇವತ್ತು ಈ ಒಂದು ಮಾನಸಿಕ ರೋಗಿಗಳಿಗೆ ಒಂದು ಚೇತನವನ್ನು ನೀಡ್ತಕ್ಕಂಥ, ಅವರ ಏಳಿಗೆಗೆ ಶ್ರಮಿಸ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಈ ನಮ್ಮ ರಮೇಶ್ ಕುಟುಂಬ ಏನಿದ್ದಾರೆ, ರಮೇಶ್ ಕಡಬಂ ಅವರ ಕುಟುಂಬ ಏನಿದ್ದಾರೆ, ಅವರೆಲ್ಲರಿಗೂ ಕೂಡ ಆ ಭಗವಂತ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ, ಇನ್ನು ಮುಂದೆಯೂ ಕೂಡ ಈ ಕಡಬಂ ಸಂಸ್ಥೆಯಂತಹ ಜೇನುಗೂಡು ಬೆಳೀಲಿ, ಎಲ್ಲ ಕಡೆಗೆ ಪ್ರಸಾರವಾಗಲಿ, 4-6 ಜನಕ್ಕೆ ಅನುಕೂಲವಾಗಲಿ ಅಂತಕ್ಕಂಥ ಮಾತನ್ನು ನಾನು ಹೇಳ್ತಾ, ಹೆಚ್ಚು ಸಮಯವನ್ನು ತೆಗೆದುಕೊಳ್ಳದೆ ನಾನು ಈ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ವಂದನೆ.